ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಗೈಸ್ ಎಲ್ಲರೂ ಹೇಗಿದ್ದೀರಾ ಗೈಸ್? ನೋಡಿ, ಬೆಳಗ್ಗೆ ಎದ್ದು ಪೂಜೆ ಮಾಡಿ 6 ಗಂಟೆ ಆಗ್ತಾ ಬಂತು ನೋಡ್ರಿ. ಎಲ್ಲ ರೆಡಿಯಾಗಿ ಕೂತಿದ್ದಾರೆ ದೇವಸ್ಥಾನಕ್ಕೆ ಹೋಗೋಕ್ಕೆ. ಇವ್ನು ನೋಡ್ರಿ ಬುಜ್ಜಿನ ಹೆಂಗೆ ಬತ್ತಾವನೆ. ಅಮ್ಮಣ್ಜಿ ಅವರು ನಮ್ಮ ಆಂಟಿ, ಇವರು ನಮ್ಮಮ್ಮ, ಇವರು ನಮ್ಮ ಅಕ್ಕ, ಇವರು ನಮ್ಮ ಅಜ್ಜಿ. ಆಮೇಲೆ ಇನ್ನೇನಿಲ್ಲ, ಇಲ್ಲಿ ಕುಂತಿರೋರು ನಮ್ಮ ಅಪ್ಪ. ಇವ್ನು ನೋಡ್ರಿ, ನಾವೆದ್ದಾಗ 4 ಗಂಟೆಗೆ ಎದ್ದು ಕುಂತಿದ್ದಾನೆ ಇವನು. ಬೆಳಕರಿ ಹೋಗಿ ಎದ್ದು ಕುತ್ಕೊಂಡು. ಇದು ಡಾರ್ಕ್ ಗ್ರೀನ್ ಕಲರು, ಹಾಗೆ ಯೆಲ್ಲೋ ಕಲರ್ ಕೂಡ ಮಿಕ್ಸ್ ಆಗಿದೆ. ಚೆನ್ನಾಗಿದೆ ಸ್ಯಾರಿ. ಬ್ಲೌಸ್ ಕೂಡ ನಾನೇ ಸ್ಟಿಚ್ ಮಾಡಿರೋದು. ಯಾವ ಥರ ಇದೆ ಅಂತ ಹೇಳಿ. ಎಲ್ಲರೂ ಹೊರಟಿದ್ದೀವಿ. ಏನಕ್ಕೆ ಅಂದರೆ, ಹೇಳಪ್ಪ, ಏನಕ್ಕೆ ಹೊರಟಿರೋದು ನಾವೆಲ್ಲ? ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನೆಗೆ ಜಲ್ದಿ ಇದೆ. ಜಲ್ದಿ ಯಾವ ದೇವಸ್ಥಾನ ಹೆಸರು? ವನ್ನೇಶ್ವರ ಸ್ವಾಮಿ ಪ್ರಾಣ ಪ್ರತಿಷ್ಠಾಪನೆ ಇದೆ. ಅದಕ್ಕೆ ಹೋಗು ಜಲ್ದಿ. ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಭಾನುವಾರ ಇರುತ್ತೇಳು ಆಂಟಿ, ಇರುತ್ತೇಳು. ಬುಜ್ಜಿ ಬುಜ್ಜಿ ಆಯ್ ಮಾಡಪ್ಪ, ಬಾಯ್ ಮಾಡಿದಕ್ಕೆ ಹಿಂಗೆ ನೋಡಿ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಪೂಜೆ ಮಾಡಿ ಹೋಗ್ಬೇಕು ಅಂತ ಎಲ್ಲ ಪೂಜೆ ಮಾಡಿದ್ದೀನಿ, ರೆಡಿ ಮಾಡಿದ್ದೀನಿ. ಸೊ ನೋಡಿ, ಆಟ ಬಂತು, ಹೊರಡ್ತಾ ಇದ್ದೀವಿ. ನಾನು 3:30ಗೆ ಎದ್ದಿದ್ದಾಯಿತು. ಏನಂದರೆ ಎಲ್ಲರೂ ಸ್ನಾನ ಮಾಡಬೇಕಲ್ಲ, ಒಬ್ಬೊಬ್ಬರೇ ಟೈಮ್ ಆಗುತ್ತೆ ಅಂತಂದು ಎಲ್ಲೂ ಬೇರೆ ಕಡೆಗೆ ಹತ್ತಿದ್ದೀವಿ ಅಂತ ಆಡ್ತಾ ಇರೋದು. ಇನ್ನು ಈಗ ಬರ್ಬೇಕಾದ್ರೆ 7 ಗಂಟೆ ಮೇಲೆ ಆಗುತ್ತೆ. ಈಗ ಹೊರಟಿದ್ದೆ. ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದೀನಿ ಅಂತ ವಾಪಸ್ ಹೋಗಿ. ಗೈಸ್ ನೋಡ್ರಿ, ಇದಿಷ್ಟು ನಮ್ಮ ಫ್ಯಾಮಿಲಿ. ಎಲ್ಲರೂ ಹಾಯ್ ಮಾಡ್ರಿ. ಅಲ್ಲೇನೆ ಎಲ್ಲರೂ ಆಟೋದಾಗ ಹೊರಟಿದ್ದೀವಿ ಇವಾಗ. ಇನ್ನೂ ಬರೋದೈತೆ, ಆ ಕಡೆಯಿಂದ ಬರ್ತಾರೆ, ಮುಂಗಿನಹಳ್ಳಿ ಸೈಡಿಂದ. ಬುಜ್ಜಿ ಮಲ್ಕೊಂತಾವನೆ ನೋಡಿ. ಇಲ್ಲಿಗೆ ಬರೋ ವರ್ಷತ್ತಿಗೆ ಆಲ್ರೆಡಿ ಬೆಳಕೆ ಆಗಿಬಿಟ್ಟಿತ್ತು. ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ. ಏನಂದರೆ ಕತ್ಲಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಲೈಟಿಂಗ್ಸ್ ಎಲ್ಲನ. ಇಲ್ಲಿ ಜಲ್ದಿ ಮಾಡ್ತಿದ್ದಾರೆ. ಇಲ್ಲಿ ಜಲ್ದಿ ಹತ್ರ ಎಲ್ಲ ಪೂಜೆ ಮಾಡಿಬಿಟ್ಟು ರೆಡಿ ಮಾಡಿ ನೋಡಿ, ದೇವ್ರನ್ನ ಆ ಥರ ಒಂದು ಇದಕ್ಕೆ ಅಲಂಕಾರ ಮಾಡಿದ್ದಾರೆ. ಇದು 3 ದೇವ್ರು ಇರೋದು, ಹೊನ್ನಪ್ಪ, ಸಣ್ಣೊನ್ನಪ್ಪ, ಜನ್ನಪ್ಪ ಅನಿಸುತ್ತೆ. 3 ದೇವ್ರೂ ಆ ಥರ ಕರ್ಕೊಂಡು ಹೋಗೋದು ಮೆರವಣಿಗೆಲಿ. ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಇಡ್ತಾರೆ. ಅಂದರೆ ದೇವಸ್ಥಾನದ ಹತ್ರ ಇವತ್ತೇ ಇಡಲ್ಲ. ಏನಂದರೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರಲ್ಲ ಭಾನುವಾರ, ಸೊ ಅವತ್ತು ಇಡ್ತಾರೆ. ಇಟ್ಬಿಟ್ಟು ಪೂಜೆ ಮಾಡಿ ಅವತ್ತು ಪ್ರಾಣ ಪ್ರತಿಷ್ಠಾಪನೆ ಮಾಡೋದು. ಇವತ್ತು ಜಲ್ದಿ, ಹಾಗೆ ನೈಟೆಲ್ಲ ಹೋಮ ಸುಡ್ತಾರೆ ಅನಿಸುತ್ತೆ. ನೋಡಿ, ಇಲ್ಲಿಂದ ಎಲ್ಲ ಹೊರಡ್ತಾ ಇದ್ದೀವಿ ದೇವಸ್ಥಾನದ ಕಡೆಗೆ. ಈಗ ಬಟ್ಟೆ ಕೊಡೋದೆಲ್ಲಿ? ಗೈಸ್, ಜಲ್ದಿ ಹತ್ರ ಎಲ್ಲ ಮುಗಿಸ್ಕೊಂಡು ಈಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ನಾನು, ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ಆಂಟಿ ಎಲ್ಲರೂ ಹೋಗ್ತಾ ಇದ್ದೀವಿ. ನೇನು ದೇವಸ್ಥಾನದ ಹತ್ರ ಬಂದ್ವಿ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತಂದು. ಎಷ್ಟು ದುಡ್ಡಾಗಿದೆ ನೋಡಿ, ಎಲ್ಲ ಕಲ್ಲಲ್ಲೇ ಮಾಡಿಸಿರೋದು. ಹಾಗೆ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿದ್ರು. ಎಷ್ಟು ಚೆನ್ನಾಗಿದೆ ನೋಡಿ. ಜನ ಜಾಸ್ತಿ ದೇವಸ್ಥಾನ ನೋಡೋದಕ್ಕಿಂತ ಫೋಟೋಗಳು ವಿಡಿಯೋಗಳೇ ಜಾಸ್ತಿ ಆಗಿದ್ದಾವೆ. ಏನಂದರೆ ಪ್ಲೇಸು ಚೆನ್ನಾಗಿರುತ್ತಲ್ಲ, ಸೊ ಅದಕ್ಕೋಸ್ಕರ. ಹಾಗೆ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ. ನೋಡಿ, ಇಲ್ಲೇ ಮೇನ್ ಡೋರ್ ಬಂದಿದ್ದಾನೆ. ಕೈ ತೆಗಿಯಲ್ಲ. 38 ಆಗಲ್ವಾ?
ಇಲ್ಲೊಂದು ಲುಕ್ ಕೊಡಿ ಇಲ್ಲೊಂದ ಹಂಗೆ ಕುಕ್ಕ ದೊಡಮ್ಮ ಸೊ ನೋಡಿ ಎಲ್ಲರೂ ಬಟ್ಟೆ ಕೊಡ್ತಾ ಇದ್ದಾರೆ. ಅಂದರೆ ನಾವು ನಮ್ಮಮ್ಮ ಅಪ್ಪ ಮತ್ತು ನಮ್ಮ ದೊಡ್ಡಪ್ಪರಿಗೂ ಎಲ್ರಿಗೂ ಕೊಟ್ವಿ ಮತ್ತು ಅವರು ನಮಗೂ ಕೊಟ್ಟರು. ಈ ಥರ ಅವರು ನಮಗೆ ಕೊಡೋದು ನಾವು ಅವ್ರಿಗೆ ಕೊಡೋದು. ಜಲ್ದಿ ಮಾಡಿರ್ತಾರಲ್ಲ ದೇವರು ಮರಿ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಐಸ್ಕ್ರೀಮ್ ತಿನ್ನಿಸ್ಬಾರ್ದು ಮಕ್ಕಳಿಗೆ ಅಂತ ಮೆಸೇಜ್ ಹಾಕ್ತಾರೆ ಅಷ್ಟೇ ಅವ್ರಿನ್ನ. ಅವನು ಸೀರಾಯ ಬಾಯಿ ಹೊಡ್ತಾನೆ ಮುಂಚೆಲೇನೆ. ಅದು ಹಿಂಗನ್ನ ಸ್ಪೂನ್ ಆಗಲೇ ಸ್ಪೂನ್ ಹೋ ನೋಡಲ್ಲಿ ಒರ್ಸ್ಕೊಂಡ ಇಲ್ಲಿ ದೊಡ್ಡಪ್ಪ ಅಣ್ಣ ಬಾಳೆಹಣ್ಣು ಬಾಯಾಗ ದೊಡ್ಡಪ್ಪ ನೋಡ ಹಂಗೆ ಬಾಯ್ ನೀನು ಐಸ್ ಕ್ರೀಮ್ ತಿನ್ಸ್ಕೊಂಡು ಕೂಕೊಂಡ್ರೆ ಸುಮ್ಮನಾಗ್ದ ಇನ್ನೇನು. ಇವ್ರು ನೋಡ್ರಿ ನಮ್ಮಿಬ್ರು ಅತ್ತಿಗೆರು ಬೀಳೆಲ್ಲ ಕೂಕೊಂಡವ್ರಿ. ಬಾ ಮುಂದಕ್ಕೆ ಎಲ್ಲಾರ್ದು ವಿಡಿಯೋ ಮಾಡ್ರಿ, ನೀನು ಮಾತ್ರ ದೂರ ನಿಂತಿರ್ತ. ಇವರಿಬ್ಬರು ನಮ್ಮ ಅಣ್ಣರ ಹೆಂಡ್ತಿರು, ಅಂದರೆ ನಮ್ಮ ಅತ್ತಿಗೆಯರಾಗಬೇಕು. ಏನಂದರೆ ಚೆನ್ನಾಗಿ ಮಾತಾಡಿಸ್ತಾರೆ, ಚೆನ್ನಾಗಿ ಹೊಂದ್ಕೊಂಡಿರ್ತಾರೆ ಯಾವಾಗ್ಲೂ. ಅದೇ ಅಲ್ವಾ ಬೇಕಿರೋದು, ಮೇಯ್ನ್ ಇಂಪಾರ್ಟೆಂಟು. ಮನೆಗೆ ಯಾರಾದರೂ ಜನ ಹೋದರೆ ಚೆನ್ನಾಗೇ ಮಾತಾಡಿಸ್ಕೊಂಡು ಚೆನ್ನಾಗಿ ಭಾವಿಸ್ಕೊಂಡು ಹೊಂದ್ಕೊಂಡು ಹೋಗೋದಿರೋದು. ಆವಾಗಲೇ ಒಂದು ಸಂಸಾರ ಅನ್ನೋದು ಚೆನ್ನಾಗಿರೋದು. ಮುಖ ಮುಷ್ಣಿ ತಿರ್ಕೊಂಡಿದ್ರೆ ಯಾವುದೂ ಚೆನ್ನಾಗಿರಲ್ಲ. ಹಾಗೆ ನೋಡಿ ಕರ್ಕೊಬಂದರು ಬಳೆ ತೊಡ್ಸೋಕ್ಕೆ. ನನ್ನ ಕೈಯಂತೂ ಫುಲ್ಲಾಗಿ ಹೋಗ್ಬಿಡ್ತು. ಅಲ್ಲಿಗೂ 1 ಡಜನ್ ಕೈಗೆ ಇಸ್ಕೊಂಡಿದ್ದೀನಿ. ಇನ್ನೇನು ಮತ್ತೆ ತೊಟ್ಕೊಳೋದು ಪೂರ್ತಿ ಜಾಸ್ತಿ ಆಗೋಗಿದ್ದಾವೆ. ಆಲ್ರೆಡಿ 3 ಡಜನ್ ಹಾಕಿದ್ದಾರೆ. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.